ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು ಈ ವಿಡಿಯೋದಲ್ಲಿ HDFC ಬ್ಯಾಂಕಿನ ಒಂದು ಪಾಸ್ವರ್ಡನ್ನು ಹೇಗೆ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪಾಸ್ವರ್ಡ್ ಅಂದರೆ ಏನಂದರೆ ಅದು 4 ಡಿಜಿಟು ಪಿನ್ನನ್ನು ನಾವು ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಈಸಿ ಆಕ್ಸೆಸ್ ಸೆಟಪ್ ಪಿನ್ನನ್ನು ನಾನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಸತಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಅಂದರೆ ಯಾವುದೇ ರೀತಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಇದನ್ನು ಮಾಡೋಕ್ಕೆ HDFC ಬ್ಯಾಂಕಿನ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಆ್ಯಪನ್ನು ಓಪನ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಪಾಸ್ವರ್ಡು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರು ಅದೆಲ್ಲ ಕೂಡಿ ಇರುತ್ತೆ. ಅದು ಅಂದರೆ ಸ್ವಲ್ಪ ಲಾಗಿನ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಸೆಟಪ್ ಕ್ವಿಕ್ ಆಕ್ಸೆಸ್ ಪಿನ್ ಅಂತ ಇರುತ್ತೆ. ಅಂದರೆ ಒಂದು 4 ಡಿಜಿಟ್ ಪಿನ್ನನ್ನು ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಇದಕ್ಕೆ ರಿಜಿಸ್ಟರ್ ಮಾಡೋಕ್ಕೆ ಪ್ರೊಸೆಸ್ ಇರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಕಸ್ಟಮರ್ ಐಡಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಅದಾದಮೇಲೆ OTP ಕ್ಲಿಕ್ ಮಾಡಬೇಕು. OTP ಎಂಟರ್ ಮಾಡಿದರೆ ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಮತ್ತು ಅದಾದ ನಂತರ ಒಂದು 4 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಬೇಕು. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕಸ್ಟಮರ್ ID ಮತ್ತು ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ನಂಬರನ್ನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಒಂದು OTP ಬಂದಿರುತ್ತೆ. ಆ OTP ಎಂಟರ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟರ್ ಮ್ಯಾನ್ಯುವಲಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ನೋಡ್ಬೋದು, ಅಂದರೆ ನಾವು ಕಸ್ಟಮರ್ ಐಡಿಯನ್ನು ನಾವು ಇಲ್ಲಿ ಫಿಲ್ ಮಾಡಿರ್ತೇವೆ. ಅದಕ್ಕಾಗಿ ಡೆಬಿಟ್ ಕಾರ್ಡ್ ನಂಬರನ್ನು ತಾನೇ ತೊಗೊಂಡಿರುತ್ತೆ. ಇಲ್ಲಿ ನೋಡ್ಬೋದು, ATM ಪಿನ್ನು ಮತ್ತು ಮಂತು ಮತ್ತು ಇಯರನ್ನು ಎಂಟರ್ ಮಾಡಿದರೆ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ATM ಪಿನ್ನನ್ನು ನಾನು ಎಂಟರ್ ಮಾಡಿದ್ದೇನೆ ಮತ್ತು ಎಕ್ಸ್ಪೈರ್ಡ್ ಮಂತು ಮತ್ತು ಇಯರನ್ನು ಹಾಕಿದ್ದೇನೆ. ಇದಾದ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಅಂದರೆ ಈ ಥರ ಒಂದು ಇಂಟರ್ಫೇಸ್ ಏಕೆ ಬಂತಂದರೆ, ಯು ಆರ್ ಆಲ್ರೆಡಿ ರಿಜಿಸ್ಟರ್ ಆನ್ ಅನದರ್ ಡಿವೈಸ್. ಅಂದರೆ ನಾನು ಲ್ಯಾಪ್ಟಾಪ್ನಲ್ಲಿ ಅಲ್ಲಿ ಎಲ್ಲ ಲಾಗಿನ್ ಮಾಡಿರ್ತೇನೆ. ಅದಕ್ಕಾಗಿ ಇದು ಬಂದಿದೆ. ಅವ್ರು ಏನು ಹೇಳಿದ್ದಾರೆ, ಇದನ್ನು ರಿಜಿಸ್ಟರ್ ಮಾಡಿದ ತಕ್ಷಣವೇ ಅದು ಹಳೆಯ ಡಿವೈಸ್ನಲ್ಲಿದ್ದ ಕ್ವಿಕ್ ಪಿನ್ನನ್ನು ಅದು ಡಿರಿಜಿಸ್ಟರ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಅದನ್ನು ನಾವು ಓಕೆ ಅಂತ ಕೊಡಬೇಕು. ಅಂದರೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಓಲ್ಡ್ ಪಿನ್ನನ್ನು ಕೇಳ್ತಾ ಇದೆ, ನ್ಯೂ ಪಿನ್ನು ಮತ್ತು ಕನ್ಫರ್ಮ್ ನ್ಯೂ ಪಿನ್ನು. ಮತ್ತು ಇಲ್ಲಿ ಫಿಂಗರ್ ಪ್ರಿಂಟನ್ನು ಕೂಡ ಎನೇಬಲ್ ಮಾಡೋದು ಕೇಳ್ತಾ ಇದೆ. ಇದೇನು ಬೇಕಾಗಿಲ್ಲ, ಬೇಕಾದರೆ ನೀವು ಮಾಡ್ಕೊಬೋದು. ನಾನು ಈಗ ಸದ್ಯಕ್ಕೆ ಬೇಡ ಅಂತ ಇದ್ದೇನೆ. ಇಲ್ಲಿ ಓಲ್ಡ್ ಪಿನ್ನು ನ್ಯೂ ಪಿನ್ನು ಕನ್ಫರ್ಮ್ ಮಾಡಬೇಕು. ನಾನು ಎಂಟರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ನಂತರ ಯು ಹ್ಯಾವ್ ಸಕ್ಸಸ್ಫುಲಿ ಸೆಟ್ ಯುವರ್ ಕ್ವಿಕ್ ಆಕ್ಸೆಸ್ ಪಿನ್ ಅಂತ ಬಂದಿದೆ. ಇಲ್ಲಿ ನೋಡ್ಬೋದು, ಫಿಂಗರ್ ಪ್ರಿಂಟನ್ನು ಕೂಡ ಇಡ್ಬೋದು, ಆದರೆ ಫಿಂಗರ್ ಪ್ರಿಂಟು ಅಷ್ಟು ಅವಶ್ಯಕತೆ ಇಲ್ಲ. ಈಗ ಇದಕ್ಕಿಂತ ಮುಂಚೆ ಈಗ ಡೈರೆಕ್ಟ್ ಲಾಗಿನ್ ಅಂತ ಕೇಳ್ತಾ ಇದೆ. ಈಗ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡು, ನಾನು ಒಂದು 4 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ತಕ್ಷಣವೇ ಅದು ಲಾಗಿನ್ ಆಗುತ್ತೆ. ನಾನು ಹೊಸ ಪಾಸ್ವರ್ಡ್ ರಿಸೆಟ್ ಮಾಡಿದ್ನಲ್ಲ ಅದು. ಇಲ್ಲಿ ನೋಡ್ಬೋದು, ಆರಾಮವಾಗಿ ಲಾಗಿನ್ ಆಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮಗೆ ಚಲೋ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಈಗ HDFCದು ಒಂದು ವೆಲ್ಕಮ್ ಕಿಟ್ಟು ಮತ್ತು M-PASSBOOKನ್ನು ಹೇಗೆ ಆ್ಯಕ್ಟಿವೇಷನ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಕೊನೆಯದಾಗಿ ಮತ್ತೊಮ್ಮೆ ಕೇಳ್ಕೊತೇನೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.